ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಈಗ ನಾನು ಗಾನು ಅಮ್ಮ ಈಗ ಮೂರು ಜನ ಈಗ ಗೋಲ್ಡನ್ ಟೆಂಪಲ್ ಕಡೆಗೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ಅದು ಸಡನ್ ಆಗಿ ಇವತ್ತು ಸಾಟರ್ಡೆ ಬೇರೆ, ಮನೇಲಿ ಏನು ಕೆಲಸ ಏನು ಇಲ್ಲ ಆಗ್ರು. ನಂಗೂ ಮನೇಲಿ ಸುಮ್ಮನೆ ಕೂರಕ್ ಬೇಜಾರು, ಅದರಲ್ಲೂ ಈ ತರ ವೆದರ್ ಇಟ್ಕೊಂಡು ಮನೇಲಿ ಸುಮ್ಮನೆ ಕೂರೋದಂದ್ರೆ ಏನ್ ಹೇಳಿ. ಸೊ ಅದಕ್ಕೆ 3 ಜನ ಈಗ ಗೋಲ್ಡನ್ ಟೆಂಪಲ್ ಕಡೆಗೆ ಈಗ ಹೋಗ್ತಿದೀವಿ ಗೈಸ್. ಸೊ ಅದಕ್ಕೆ ಈಗ ಶೆಡ್ಡಿಂದ ಕಾರನ್ನ ತೆಗಿತಿದ್ದೀನಿ. ನಮ್ಮ ಕ್ಯಾಟ್ ನೋಡಿ, ಕ್ಯಾಟ್ ರೆಡಿ ಆ ಕಡೆ ಕೂರಿಲ್ ಸುಮ್ಮನೆ. ನಾನು ನೋಡ್ಕೊಳವ ಕಾರ್ ತೆಗಿಬೇಕಾರೆ ಗಾನು ದೊಡ್ಡಮ್ಮಂಗೆ ಕೇಳ್ಬೇಕಿತ್ತು ಚೇರ್ಗಿರೆಲ್ಲ ಇಟ್ಕೊಳಕ್ಕೆ, ಅಂದ್ರೆ ಅಲ್ಲಿ ಕಾಫಿ ಗಿಫಿ ಮಾಡ್ಕೋಬೋದು. ಗಾನು ಕೇಳ್ ಸ್ಟವ್ ಇಟ್ಕೊಳ್ಳೋಣ, ಇಲ್ಲ ನಿಜ ಮಾಡ್ಕೊಳ್ಳೋಣ ಹಾಲು. ಗೈಸ್ ಬನ್ನಿ ಗೈಸ್, ಇದು ಏನೋ ಕಾಫಿ ಎಲ್ಲ ಮಾಡ್ಕೊಳಕ್ಕೆ ಗ್ಯಾಸು ಇಟ್ಕೊಂಡಿರೋಣ. ಆಕ್ಚುಲಿ ಹಿಂಗೆ ಹೋಗ್ತಿರ್ಬೇಕಿದ್ರೆ ಚಂದ ಕಾಫಿ ಎಲ್ಲ ಮಾಡ್ಕೊಳಕ್ಕೆ, ಏನಕ್ಕಂದ್ರೆ ಈಗ ವೆದರ್ ಸ್ವಲ್ಪ ಕೋಲ್ಡ್ ಇದೆಯಲ್ಲ, ಚೆನ್ನಾಗಿರುತ್ತೆ. ದೊಡ್ಡಮ್ಮಂಗೆ ಬ್ರೂ ಪ್ಯಾಕೆಟ್ ಇಟ್ಕೊಳಕ್ ಹೇಳು. ಹಾಲಲ್ಲಿ ಹೋಯ್ತ ತಾಳನ ಗೈಸ್. ಹಂಗೆ ಇದ್ರ ಒಳಗಡೆ ಇದು ಸಿಲಿಂಡರ್ ಇದೆ ಸ್ಟವ್ ಇಂದು. ಎಸ್, 2 ಇಟ್ಕೊಂಡಿರೋಣ ಗೈಸ್. ಬ್ರೂ ಪ್ಯಾಕೆಟು, 2 ಚೇರು, ಅಲ್ಲ ಟೋಟಲ್ 3 ಚೇರ್ ಇಟ್ಟಾಯ್ತು. ಗಾನೋ ಛತ್ರಿನೂ ಇದೆ. ಗಾನೋ ಇದು ಅಲ್ಲಿ ಟ್ರೈಪಾಡ್, ಹಂಗೆ ಟ್ರೈಪಾಡ್ ಅಂತ ತಗೋಬಾ ಗೈಸ್. ಹಂಗಂತ ಇಲ್ಲಿ ಕಾರ್ ಮೇಲೆ ಇಲ್ಲಿ ಬಟ್ಟೆ ಹಾಕಿದೀನಿ ನೋಡಿ, ಇಲ್ಲಿ ಗ್ಲಾಸ್ ಮೇಲೆ. ನಮ್ಮ ಅಪ್ಪ ಹೇಳ್ತಾ ಇರ್ತಾರೆ ಗ್ಲಾಸ್ ಮೇಲೆ ಬಟ್ಟೆ ಹಾಕು, ಧೂಳೇನು ಕೂರಲ್ಲ ಅಂತ. ಸೊ ಅದಕ್ಕೆ ಇದನ್ನ ಹಾಕಿದ್ದೆ. ಗೈಸ್ ಕಾರು ಇವಾಗ ಆಚೆ ತೆಗ್ದಾಯ್ತು. ಆಕ್ಚುಲಿ ಇವಾಗ ನಮ್ಮ ಅಪ್ಪ ಬರ್ತಿಲ್ಲ, ಏನಕ್ಕಂದ್ರೆ ಫಸ್ಟ್ ಈಗ ಕೋಲ್ಡ್ ವೆದರ್ ಬೇರೆ ಅಲ್ವಾ. ಸೊ ನಾನು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ನಮ್ಮಪ್ಪ. ಆ್ಯಕ್ಚುಲಿ ಇವತ್ತು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು, ನಮ್ಮ ಕೋರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಇವತ್ತು ವೆದರ್ ಸ್ವಲ್ಪ ಜಾಸ್ತಿ ಕೋಲ್ಡ್ ಇದೆಯಲ್ಲ, ಸೊ ಅದಕ್ಕೆ ನಮ್ಮಪ್ಪ ಬಿಡು ಇನ್ನೊಂದು ದಿನ ಹೋಗೋಣ ಅಂತ ಹೇಳಿದ್ರು. ಸೊ ಆಮೇಲೆ ನಮ್ಮಮ್ಮ ಸರಿ ಆಯ್ತು ಆಗಿದ್ರೆ ಗಾನು ಚಿರುನೇ ಈಗ ಇಲ್ಲಿ ಗೋಲ್ಡನ್ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೀಗ ಬೇಗ ಪಟ್ಟನೆ ಈಗ ರೆಡಿ ಆಗ್ಬಿಟ್ಟು ಈಗ ಹೊರಟಿರೋದು ಗೈಸ್. ಹಾಗಂತ ಇವಾಗ ಒಂದ್ಸಲ ಡೀಸೆಲ್ ನೋಡೋಣ. ನಾವು ಫ್ಯೂಲ್ ರೇಂಜು 143 ತೋರಿಸ್ತೈತೆ. ಆನ್ ದ ವೇ ಹಾಕಿಸ್ಕೋಬೇಕು ಗೈಸ್. ನಮ್ ಗಾನು ನೋಡಿ ಪೌಡ್ರ್ ಫುಲ್ಲು ಮಕ್ಕಕ್ಕೆ ವರ್ಕ್ ಆತವಳ ಹಂಗೆಯ. ಆದ್ರೂ ಮಾತ್ರ ನಮ್ಮ ಮನೆ ಮುಂದೆ ಇರೋ ಬಾದಾಮಿ ಮರ ಫುಲ್ ಕೆಳಗಡೆ ಬರ್ತಿದೆ, ಇಲ್ಲಿ ಗೇಟ್ವರ್ಗ, ಇಲ್ಲಿವರ್ಗ ಬರ್ತೈತೆ. ಕಟ್ ಮಾಡ್ಬೇಕು. ನಮ್ಮ ಅಮ್ಮನೂ ರೆಡಿ ಆಗೋರೆ. ನಮ್ಮ ಅಮ್ಮ ಮತ್ತು ಗಾನು ಇವತ್ತು ಸೇಮ್ ಹಂಗೆ ಕಾಣ್ತಾರಲ್ಲ. ಅಲ್ಲ ನೀನ್ ಬರೀ ಪೌಡರ್ ಹಾಕಿರೋದಕ್ಕೆ ಹಿಂಗೆ ಆಡ್ತಿದ್ಯ, ಏನಾರು ಮೇಕಪ್ ಹಾಕಬಿಟ್ರೆ. ಬ್ರೋ ಡೀಸೆಲ್ಲು 1555 ಹಾಕಿ. 555 ಹೇಳಿದ್ದು. ಇರ್ಲಿ ಹಾಕಿ ಹೋಗು ಗೈಸ್. ನೋಡಿ ಇಲ್ಲಿ ನಮ್ಗೆ ಇಲ್ಲಿ ಡೀಸೆಲ್ ಹಾಕ್ತಾರಲ್ಲ ಸಬ್ಸ್ಕ್ರೈಬರ್ ಅಂತೆ. ಬ್ರೋ ನಿಮ್ಮ ಹೆಸರು ಯಾವ ಊರು? ಹಾಸನೇನಾ ಗೈಸ್? ಡೀಸೆಲ್ ಹಾಕ್ಸಾಯ್ತು. ಹಿಡ್ಕೊ. ಹಿಂಗೆ ಸಿಕ್ತಾಗ ಹಿಂಗೆ ಮಾತಾಡ್ತಾರಲ್ಲ, ಅವಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ. ಆಯ್ತಾ ಗೈಸ್, ಬೆಳಗ್ಗೆನೂ ಅಷ್ಟೇ ನಾನು ಜಿಮ್ಮಿಂದ ಬರ್ತಿದ್ನ, ಬೆಳಗ್ಗೆನೂ ಅಷ್ಟೇ ಸಿಕ್ಕಿದ್ರು. ಅಂದ್ರೆ ಅವರು ರೀಲ್ಸ್ ನೋಡೋರು. ಆಯ್ತಾ ಬ್ರೋ, ನೀವು ಅಮ್ಮ ಸೂಪರ್ ಆಗಿ ಬೈತಾರೆ ಬ್ರೋ, ಬೇವರ್ಸಿ ಅನ್ಕೊಂಡು. ನಾವಮ್ಮ ಅದನ್ನ ನೋಡಿ ನಂಗೂ ಸೇಮ್ ಹಂಗೆ ಬೈತಿರ್ತಾರೆ ನಂಗೆ ಅಂತಿದ್ರು ಅಮ್ಮ. ಬೈಸಿ ಇಡೋದಿವ್ನೆ, ನಾನು ಬೈಯಲ್ಲ ಹಂಗೆಲ್ಲ. ಹೌದಾ ಗಾನು ನಿಜ ಹೇಳು, ದೊಡ್ಡಮ್ಮ ಬೈಯಲ್ಲ, ನೀನೇ ಹೇಳೋದಿಲ್ಲ. ರಿಯಲಿ ಈಗ ಸಿಟ್ಟು ಬಂದಾಗ ದೊಡ್ಡಮ್ಮ ಬೈಯಲ್ಲ. ಬೇರೆ ಪದ ಬಳಸ್ತೀನಿ, ಆ ಪದ ಬಳಸ್ತೀನಿ. ಸರಿ, ಯಾವ ಪದ ಬಳಸ್ತೀಯಾ? ಕಂತ್ರಿ ನಾಯಿ. ಅದ್ ಬಿಟ್ರೆ ಕಚಡ. ಈಗ ಗೋಲ್ಡನ್ ಟೆಂಪಲ್ 80 ಕಿಲೋಮೀಟರ್ಸ್ ತೋರಿಸ್ತೈತೆ. ಈ ರೋಡ್ ಅಂದ್ರೆ ರೋಡ್ ಕಣಮ್ಮ, ಇದು ಗರೂರ್ ರೋಡ್. ಇದು ಸೂಪರ್ ಮಾತ್ರ, ಗಾಡಿ ಓಡ್ಸಕ್ಕೆ ಆಗ್ಲಿ, ಬೈಕು ಕಾರೇ ಆಗ್ಲಿ, ಫುಲ್ ಕರ್ವ್ ಇರುತ್ತಲ್ಲ, ಸೂಪರ್ ಮಾತ್ರ ನೋಡೋಲಿ. ನಾನು ನಮ್ ಗಾನುವಿಗೆ ಹೇಳ್ದೆ ಏನಂತ, ಗಾನು ಅಲ್ಲಿ ಎಲ್ಲರಿಗೂ ಹೊರಗಡೆ ಹೋದಾಗ ಕಾಫಿ ಎಲ್ಲ ಮಾಡ್ಕೊಳ್ಳೋಣ ಅನ್ಬಿಟ್ಟು ನಾನೇನ್ ಮಾಡ್ದೆ, ಚೇರು ಈ ಕ್ಯಾಂಪಿಂಗ್ ಸೆಟ್ ಎಲ್ಲ ನಾನು ಇಟ್ಟೆ. ಅಮ್ಮ ಅಲ್ಲ ಕಣಮ್ಮ, ಬಾಕ್ಸ್ ಅಲ್ಲಿ ಇಲ್ವಾ ಪಾತ್ರೆ ಎಲ್ಲ ಅದ್ರದ್ದೇ? ಇಲ್ಲ, ಬಾಕ್ಸ್ ಇಲ್ಲ. ಓ ಬಾಕ್ಸ್ ಇಲ್ಲ, ಬರೀ ಸ್ಟವ್ ಇಟ್ಕೊಂಡೆ ಗೈಸ್. ನೋಡಿ ಪಾತ್ರೆನ ಇಟ್ಕೊಂಡಿಲ್ವಲ್ಲ ಗುರು. ನೀನ್ ಕಾಫಿ ಪುಡಿ ತಗೊಬಂದೆ ನಾನು. ನಂಗೆ ಅದ್ ಜ್ಞಾಪನೇ ಇಲ್ಲ ಪಾತ್ರೆ. ಇದು ಬರೀ ಸ್ಟವ್, ಟೇಬಲ್ಲು, ಚೇರು ಎಲ್ಲ ಇಟ್ಟೆ. ಗ್ಲಾಸ್ ಹಾಕಲ್ಲ. ಬಿಸಿಲು ಬೇರೆ ಬರ್ತೈತೆ. ಏನ್ ಆಡ್ತೀಯಣ್ಣ? ಅಯ್ಯೋ, ಗ್ಲಾಸ್ ಇರೋದು ಏನಕ್ಕೆ ಹಾಕಣಕ್ ತಾನೆ. ಏನ್ ಆಡ್ತೀಯ ಅಂದ್ರೆ
ಗಾಯ್ಸ್ ಅಂತೂ ನೋಡಿಲಿ ಮಳೆ ಶುರು ಆಗೈತೆ, ಫುಲ್ಲು ಜೋರಾಗಿ ಮಳೆ ಬೇರೆ ಬರ್ತೈತೆ. ಒಂದು 23 ಕಿಲೋಮೀಟರ್ ಐತೆ ಇದು ಗೋಲ್ಡನ್ ಟೆಂಪಲ್. ನೋಡಿ ಫುಲ್ಲು ಮಳೆ. ಆದ್ರೂ ವೆದರ್ ಮಾತ್ರ ಸಕ್ಕದಾಗೈತೆ, ಸೂಪರ್ ಆಗೈತೆ ವೆದರ್. ಏನಂತೀಯ ಅಮ್ಮ? ಚೆನ್ನಾಗಿದೆ ಕಾರೊಳಗೆ, ಚೆನ್ನಾಗಿದೆ. ಅದೇ ನಮ್ಮ ಕಾರಲ್ಲಿ ಈಗ ಏನಾಗ್ತೈತೆ ಅಂದ್ರೆ AC ಯಾಕೋ ಅಷ್ಟು ತಣ್ಣಗೆ ಬರ್ತಾನೆ ಇಲ್ಲ ಗುರು. ಸ್ವಲ್ಪ ಈ ಮೀಡಿಯಂ ಬಿಸಿ ಗಾಳಿ, ಈ ಬೆಚ್ಚಗಿರೋ ಗಾಳಿ ತರ ಬರ್ತೈತೆ ಯಾಕೋ AC. ಅಮ್ಮ ಇವಾಗ ತಣ್ಣಗೆ ಬರ್ತೈತೆ ನೋಡು. ಅವಾಗ ಬರ್ತೈತೆ. ಹ್ಞೂ ಅಮ್ಮ, ಸ್ವಲ್ಪ ಎಲ್ಲ ಹತ್ರಕ್ಕೆ ಬಂದು ಕೈ ಹಿಡಿ, ಗೊತ್ತಾಗುತ್ತೆ ನಿಂಗೆ. ಸುಮ್ಮನೆ 10 ರೂಪಾಯಿ ಕೈ ಹಿಡಿಬೇಕಂತೆ. ಇನ್ನೇನಮ್ಮ, AC ಅಂದ್ರೆ 10 ರೂಪಾಯಿ ಮುಖ ಹತ್ರ ಕೊಟ್ಟು ಅಲ್ಲೀಗ ಹಿಂದೆ ಅಲ್ಲಿ AC ಕೊಟ್ಟವ್ರಾ? ಇಲ್ಲ ತಾನೆ. ಬರುತ್ತೆ, ಇಷ್ಟೊತ್ತಿಗೆ ಬರ್ತಿತ್ತು. ಇವಾಗ ತಣ್ಣಗೆ ಬರ್ತಿರೋದಂತಿರೋದು ಗೈಸ್. ಆದ್ರೂ ಮಾತ್ರ ವೆದರು ಸೂಪರ್ ಅನ್ಕೊಳ್ಳಿ ಗೈಸ್, ಸೂಪರ್ ಆಗೈತೆ. ಜೊತೆಗೆ ಈ ಸಾಂಗು, ಜೊತೆಗೆ ಫ್ಯಾಮಿಲಿ ಜೊತೆ ಗಾನವಿ ಅಮ್ಮನ ಜೊತೆ ಸೂಪರ್. ನಾವಮ್ಮ ಯಾಕೋ ಕೋಪದಲ್ಲಿ ಕೂತವ್ರಪ್ಪ ಈ ವೆದರ್ನ ಎಂಜಾಯ್ ಮಾಡೋದ್ ಬಿಟ್ಟು. ವ್ಯತ್ಯಾಸನೇ ಗೊತ್ತಾಗಲ್ಲ ನಿನಗೆ. ಓ ಬೇಜಾರಲ್ಲಿ ಇದೆಯಾ? ಯಾಕಮ್ಮ ಬೇಜಾರು? AC ಬರ್ತಲ್ಲ ಅಲ್ಲಿಗೆ. ಕೂರಕ್ ಆಗ್ತಿಲ್ಲ, ಕಷ್ಟ ಆಗ್ತಿದೆ. ಸ್ವಲ್ಪ ಹೊತ್ತು ಮುಂದೆ ಬರ್ತೀಯಾ? ಅಲ್ಲ ಗಾನು ಹಿಂದಕ್ಕೆ ಹೋಗ್ಲಿ. ಹ್ಞೂ ಬಾರವ ಮಾಡಿ ಬೇಗ. ನಂಗೆ ಹಿಂಗೆ ಎಲ್ಲರೂ ಹೊರಡ್ಬೇಕು ಅಂದಾಗ ಬೆಳಗಿನ ಜಾವ ಅಂತ ಅಲ್ಲ, ಬೇಗ ತಿಂಡಿ ಮಾಡ್ಕೊಂಡು ಹೊರಡ್ಬೇಕು. ಅಂದರೆ ಇವತ್ತು ಹೋಗಿ ಇವತ್ತಿಗೆ ರಿಟರ್ನ್ ಅಂತ ಹೇಳಿದ್ರೆ ಬೇಗ ತಿಂಡಿ ಮಾಡ್ಕೊಂಡು ಬೇಗ ಹೊರಡ್ಬೇಕು. ಆದರೆ ನಮ್ಮ ಮನೇಲಿ ಇವತ್ತು 12 ಗಂಟೆ ಆಯಿತು. ಇವರಿಬ್ಬರು ರೆಡಿಯಾಗಿ ಎಲ್ಲ 12 ಗಂಟೆ ಆಯಿತು. ಅದಕ್ಕೆ ಇವಾಗ ಟೈಮ್ ನೋಡಿ 1:45 ಊಟದ ಟೈಮು. ಹೊಟ್ಟೆ ಬೇರೆ ಹಸು ಬೇರೆ ಆಗ್ತೈತೆ. ಗೈಸ್ ನಮ್ ಗಾನವಿ ಹಿಂಗೆ ಗುರು ಹುಟ್ಟು ಈ ಡಿಪ್ರೆಷನ್ ಸಾಂಗ್ ಕೇಳೋದು, ಬರೀ ಲವ್ ಸಾಂಗ್ ಕೇಳೋದು, ಬರೀ ಇಂಥವೇ ನಮ್ ಗಾನವಿದು. ಬರೀ ಲವ್ ಫಿಲಮ್ ಯಾವ್ದೋ ಗೊತ್ತು. ಬಾ ಯಾವ್ದೊಂದು ಹುಡ್ಗನ್ ಲವ್ ಮಾಡ್ತಿದ್ಯಾ ಏನು ಅಂತ ಮಾತಾಡ್ತೀಯಾ? ಸುಳ್ಳು ಹೇಳ್ತೀಯ ಅಂದ್ರೆ ಅವರು ಗೈಸ್ ಅಲ್ಲಿ ಮೋಡ ಅಲ್ಲೊಂದ್ ಕಡೆ ಕೆಳಗಡೆನೆ ಬಿದ್ದೈತೆ. ಅಲ್ಲಿ ಮಾತಾಡಕ್ ಬರ್ದು ಹಿಂಗೆ ಮಾತಾಡೋದು. ಹಾಗಂತ ನಾವಮ್ಮ ಕರೆಕ್ಟಾಗಿ 21 ವರ್ಷ ಆದಮೇಲೆ ಇಲ್ಲಿಗೆ ಬರ್ತಿರೋದು ಗೈಸ್. ನಾವಮ್ಮನ ಪ್ರೆಗ್ನೆಂಟಲ್ಲಿ ಅಂದರೆ ನಾವಮ್ಮನ ಹೊಟ್ಟೆಲ್ಲಿ ಇರಬೇಕಿದ್ರೆ ಇಲ್ಲಿಗೆ ಬಂದಿದ್ದಂತೆ. ಅದಕ್ಕೆ ನಂಗೆ ಸ್ವಲ್ಪ ಗ್ಯಾಪ್ನ ಇವೆಲ್ಲ ರೋಡೆಲ್ಲ ಅಮ್ಮ ಓಡಿಸ್ತಿದ್ದಲ್ಲ ಗಾನಗೆ ರಾಜೀನಾಮೆ ಕೊಡು ಅಂತೀನಿ. ಹಂಗಾರೆ ತೆಂಗಿಸ್ತಾನದಲ್ಲಿ ಇಡ್ತೀಯ ಆ ಹುಡುಗಿನ? ಬರೀ ನಾನು ಹೇಳಿದ್ದು ಅಂತ ಕಡೆ. ಹಾಕಿರೋ ಸಾಕ್ಸ್ ಎಲ್ಲ ಅರ್ಧಾಕ್ತೀನಿ. ನಮ್ಮ ಅಣ್ಣ ಇಲ್ಲಿ ಯಾವ್ದಾರ ಹುಡುಗಿ ಸಿಕ್ಕಿದ್ರೆ ಪ್ರಪೋಸ್ ಮಾಡಿ ಮನೆಗೆ ಕರ್ಕೊಂಡೋಗಿ ನಿನ್ ಜಾಗದಲ್ಲಿ ರಾಜೀನಾಮೆ ಕೊಡ್ತೀನಿ ನಿಂತು. ಅದಕ್ಕೆ ತೆಂಗಿಸ್ತಾನದಲ್ಲಿ ಇಡ್ತೀಯ ಅಂತ ಕೇಳ್ತಿದೀನಿ. ನೀನ್ ಏನ್ ಅನ್ಸುತ್ತೆ ಚಕ್ರಮ್ಮ ಅವ್ರೆ? ನೀನ್ ಏನ್ ಹೇಳ್ದೆ ವ್ಯೂವರ್ಸಿಗೆ ಅರ್ಥನೇ ಆಗಿಲ್ಲ. ಫಸ್ಟ್ ಆಫ್ ಆಲ್ ಬಂತು, ಅದು ಬಂದಿಲ್ಲ, ನಾವೇ ಹೋಗೋದು. ಗೈಸ್ ಇಲ್ಲಿ ಕಾರನ್ನ ಪಾರ್ಕ್ ಮಾಡಿ ಈಗ ನಾವು ದೇವಸ್ಥಾನ ಕಡೆಗೆ ಹೊರಟಿದೀವಿ. ಸೊ ನೋಡೋಣ ಬನ್ನಿ ಗೈಸ್. ಹೊಡಿಲಿ ಇಲ್ಲಿ ಸುಮಾರು ಕಾರ್ಗಳು ಪಾರ್ಕ್ ಆಗೈತೆ. ಒಟ್ನಲ್ಲಿ ಸುಮಾರು ಜನ ಟೂರಿಸ್ಟು ಬಂದವ್ರೆ ಗೈಸ್. ನಾನೇನೋ ಏನು ಅಷ್ಟೊಂದೇನು ರಶ್ ಏನು ಇರಲ್ಲ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ, ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಎಲ್ಲಮ್ಮ ಟೆಂಪಲ್ ಎಲ್ಲ ಐತಿ ಇಲ್ಲಿ. ಅಮ್ಮ ಅಲ್ಲೆಲ್ಲ ಏನಿರೋದಲ್ಲಿ ರೂಮ್ಸ್ಗಳಾ? ಹಾಂ, ಮಾಂಕ್ ಅವ್ರಿಗೆ ಮಾಂಕ್ ಅಂತಾರೆ. ಅವರಿಗೆ ರೂಮ್ಸಾ? ಹಾಸ್ಟೆಲ್ ಥರ. ನಾನು ನೋಡಿ ಸೇರ್ಕತ್ತೀಯಾ? ಇನ್ನೇನು NCCನೂ ಬಿಟ್ಟಿದೆಯಲ್ಲ, ಏನು ಹೆಣ್ಮಕ್ಳು ಸೇರಂಗಿಲ್ವಾ? ಅಮ್ಮ ನಿನ್ನಿಲ್ಲಿ ಯಾರಾದರೂ ಕಂಡಿಡ್ಬಿಟ್ಟು ಮಾತಾಡ್ಸಿದ್ರೆ, ಆಂಟಿ ನೀವಲ್ವಾ ನಿಮ್ಮ ಮಗಂಗೆ ಬೇವರ್ಸಿ ಅಂತ ಬೈಯೋದಂತ ಮಾತಾಡ್ಸಿದ್ರೆ? ಹಾಂ ಬಿಡಮ್ಮ, ಇವ್ರಿಗೆಲ್ಲ ಆಲ್ಮೋಸ್ಟ್ ಇಲ್ಲಿ ಕನ್ನಡ ಗೊತ್ತಿರಲ್ಲ ಇಲ್ಲಿ ಟೂರಿಸ್ಟ್ ಅವ್ರಿಗೆ.
ಆಲ್ಮೋಸ್ಟ್ ಎಲ್ಲರೂ ಹೊರಗಡೆಯಿಂದನೇ ಬಂದವ್ರು ಅನ್ಸುತ್ತೆ. ಸ್ಲಿಪ್ಪರ್ ಸ್ಟ್ಯಾಂಡ್ ಇಲ್ಲಿದೆ ನೋಡಿ, ಇಲ್ಲಿ ಸ್ಲಿಪ್ಪರ್ ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ಒಳಗಡೆ ಹೋಗ್ಬೋದು. ಈಗ ನಂಬರ್ 21 ಬಾದ್ಮೆ ಗೈಸ್. ಆದರೂ ಮಾತ್ರ ಒಳಗಡೆ ಏನು ಕ್ರೇಜಿ ಆಗಿದೆ ಅಂದರೆ ನೋಡಿ, ಇಲ್ಲಿ ಸಕ್ಕತ್ತಾಗಿದೆ ನೋಡೋಕ್ಕೆ. ಸ್ಟಾರ್ಟಿಂಗ್ ಬಂದಾಗ ಹಾಂ, ಮುಂದೆ ಎಲ್ಲ ಹೋಗಿದ್ದು. ಹೌದಾ? ಹಂಗಾರೆ ನಾನು ಮುಂದೆ ಹೋಗಿದ್ದೀನಿ. ಟಿಕೆಟ್ ಏನಿಲ್ಲ. ಟಿಕೆಟ್ ಏನಿಲ್ಲ. ಗೈಸ್ ಟೆಂಪಲ್ ಒಳಗಡೆ ಬಂದು ಆಯಿತು. ಸೊ ಟೆಂಪಲ್ ಎಲ್ಲ ನೋಡು ಆಯಿತು. ಚೆನ್ನಾಗೈತೆ ಮಾತ್ರ, ಕ್ರೇಜಿ ಆಗಿದೆ. ಫಸ್ಟ್ ಟೈಮ್ ಬಂದಿದ್ದು ಚೆನ್ನಾಗಿದೆ ಮಾತ್ರ. ಹಾಂ, ಸೆಕೆಂಡ್ ಟೈಮ್ ಕರೆಕ್ಟ್, ಸೆಕೆಂಡ್ ಟೈಮ್ ಗೈಸ್. ಹಾಂ, ಅವಾಗ ನಾವಮ್ಮ ಏನು ಹೇಳ್ತಾರೆ ಅಂದರೆ, ಮುಂಚೆ ಈಗ ಇಷ್ಟು ಅರ್ಧ ಮಾತ್ರ ಸ್ಟಾಪು, ಮುಂಚೆ ಫುಲ್ ಅಲ್ಲಿ ಮುಂದಕ್ಕೂ ಹೋಗ್ಬೋದಿತ್ತಂತೆ. ಜೊತೆಗೆ ನಾವಮ್ಮ ಏನೋ ಹೇಳ್ತವ್ರೆ, ಅಲ್ಲಿ ಬುದ್ಧ ಅಲ್ಲಿ ಅದು 3 ಇದ್ದಿದೆಯಲ್ಲ, ಸೊ ಅವ್ರ ಕಣ್ಣ ಹತ್ರ ಕ್ಯಾಮ್ರಾಗಳು ಇಟ್ಟಿದ್ರಂತೆ. ಅವ್ರ ಕಣ್ಣೊಳಗೆ ಕ್ಯಾಮ್ರಾ ಇದೆ ಅಂತ ಆಗ ಹೇಳಿತ್ತು ಆನಂದ್ ಮಾಮ. ನಿಜನ ಸುಳ್ಳು ಅವ್ರಿಗೂ ಗೊತ್ತಿಲ್ಲ. ಇದ್ರೂ ಇರ್ಬೋದು, ಇದ್ದಲೇನೂ ಇರ್ಬೋದು. ಪಾಪ ಕಡೆಯವ್ರದ್ದು ಹೆಸರೇ ಬರ್ದಿಲ್ಲ ನೋಡಿ, ಇವ್ರೆ ಹಾಂ, ಇವ್ರ ಸ್ಟೈಲ್ ನೋಡು ಗೈಸ್. ಟೆಂಪಲಿಂದ ಆಚೆ ಬಂದಾಯಿತು. ನನಗಂತೂ ಹೊಟ್ಟೆ ಬೇರೆ ಸಖತ್ ಹಸು ಬೇರೆ ಆಗ್ತೈತೆ. ಇವಾಗ ಹೋಗಿ ಫಸ್ಟ್ ಏನಾದ್ರು ಊಟ ಮಾಡ್ಬೇಕು, ತಪ್ಪರು ಏನಾದರೂ ತಿನ್ಬೇಕು ಗುರು. ಗೈಸ್ ಕಾರ್ ಕಡೆಗೆ ಬಂದಾಯಿತು. ಅಂದವೇ ಎಲ್ಲಾದ್ರೂ ಇವತ್ತು ಒಳ್ಳೆ ನಾನ್ ವೆಜ್ ಊಟ ಮಾಡೋಣ ಅಂದರೆ ಇವತ್ತು ಸ್ಯಾಟರ್ಡೇ ಬೇರೆ. ಏನಪ್ಪ ಮಾಡೋದು? ಟೈಮ್ ಎಷ್ಟಾಗೈತೆ? 3 ಗಂಟೆ ಆಗಕ್ಕೆ ಬಂತು. ಗೈಸ್ ಉಡುಪಿ ಹೋಟ್ಲು ಇಲ್ಲೂ ಸಿಕ್ಕಿದೆ ನಮಗೆ. ಬಟರ್ ರೋಟಿನೇ ತಗೋಬೇಕಿತ್ತು. ಅಮ್ಮಮ್ಮ ಉಯ್ಯಮ್ಮ ಗೊಜ್ಜಾಕಮ್ಮ. ಗೈಸ್ ಇದು ವೆಜ್ಜು ಕೋಲಾಪುರಿ ಗೈಸ್. ಇಲ್ಲಿ ಆಗ್ತಾ ಇದೆ. ನೀನು ಅಲ್ಲೇ ಕೈ ಇದು ಮಾಡಿದ್ರೆ ಅಲ್ಲಿ ಅದು ಆಯ್ದಿಡ್ಬೇಡ, ಎಲ್ಲ ಕ್ಲೀನಾಗಿ ಬೆಳ್ಕೊಂಡು ತಿನ್ನು. ಗೈಸ್ ಹೊಟ್ಟೆ ಬೇರೆ ಹಸ್ತೈತೆ, ಬಿಡಮ್ಮ. ನೋಡೋಣ, ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿದೆ, ಹೊಟ್ಟೆ ಬೇರೆ ಹಸ್ತೈತಲ್ಲ, ಅದಕ್ಕೆ ಇನ್ನೂ ಚೆನ್ನಾಗಿದೆ ಅನ್ನೋ ಫೀಲು. ಅಂದರೆ ಇನ್ನೂ ಖಾರ ಇರಬೇಕಿತ್ತಲ್ಲ, ಒಂಥರ ಸ್ವಲ್ಪ ಸಪ್ಪೆ ಅನ್ನೋ ಫೀಲ್ ಆಯ್ತಿಲ್ವಾ ಗೈಸ್. ನಾವಮ್ಮ ಜಸ್ಟು ಈ ರೋಟಿ ಕೊಟ್ಟಿದ್ರಲ್ಲ, ಈ ಬೋಶಿಲಿ, ಸಣ್ಣ ಬೋಶಿಲಿ ಕೈ ತೊಳಿತಿದ್ರು. ನಾನೀಗ ವೀಡಿಯೋ ಮಾಡ್ತಿದ್ದೀನಿ ಅಂತ ಈಗ ಎದ್ದೇಳ್ತವ್ರೀಗ. ಗೈಸ್ ಸದ್ಯ ಇವಾಗ ಫುಲ್ಲು ಹೊಟ್ಟೆ ತುಂಬ ಊಟ ಆಯಿತು. ಇವಾಗ ಡೈರೆಕ್ಟ್ ಈಗ ಹಾಸನ್ ಕಡೆಗೆ ಚಲೋ. ಊಟ ಎಲ್ಲ ಮುಗಿಸಿ ಇವಾಗ ನಾನು ಗಾನವಿ ಶಿಫ್ಟ್ ಆಗಿದ್ದೀವಿ. ಚಕ್ರಂ ಜನ್ಯ ಅಮ್ಮ ಬಾ ಮುಂದೆ ಕುತ್ಕೋ. ಇಲ್ಲ ಗೈಸ್, ನಮ್ಮ ಗಾನವಿಗೆ ಕಾರ್ ಕೊಟ್ರೆ ಓಡಿಸು ಅಂತ ಅವಳೇ ಕೇಳಿದ್ಲು. ದೊಡ್ಡಮ್ಮ ನಂಗೆ ಗೊತ್ತು ಕಾರ್ ಓಡ್ಸಕ್ಕೆ ಅಂತ ಅಂದ್ಲ. ನಂಗೂ ಗೊತ್ತು ಕಾರ್ ಓಡ್ಸಕ್ಕೆ, ನಾನು ಓಡಿಸ್ಕಲ್ಲ. ಸರಿ ಆಯ್ತು ಅಂತ ಕುತ್ಕೊಂಡ್ರೆ ಯೂಟ್ಯೂಬಲ್ಲಿ ಹೊಡಿತಾವಳೆ. ಹೌ ಟು ಡ್ರೈವ್ ಅ ಕಾರ್ ಫಾರ್ ದ ಫಸ್ಟ್ ಟೈಮ್. ಮತ್ತೆ ಹೆಂಗಿತ್ತವ ಟ್ರಿಪ್? ಚೆನ್ನಾಗಿತ್ತು ನೋಡಿ ಗೈಸ್. ಬೆಳಗ್ಗೆ ಅಷ್ಟೆಲ್ಲ ಪೌಡ್ರ್ ಹಾಕೊಂಡ್ಲಿ, ಇವಾಗ ಪೌಡ್ರ್ ಒಂಚೂರು ಕಾಣಿಸ್ತಾನೆ ಇಲ್ಲ. ನಿಂಗೇನು ಸುಮ್ಕುತ್ಕ. ಅಂತೂ ಮನೆಗೆ ಬಂದಾಯ್ತು ಮಗ್ನೆ. ಗೈಸ್ ಮನೆಗೆ ಬಂದಾಯ್ತು. ನೋಡಿ ಪ್ರತಿ ಸಲ ಇದು ಐಟಮ್ಸ್ ತಗೊಂಡೋಗಿ ಹಿಂಗೆ ವಾಪಸ್ ತರೋದೇ ಆಗೈತಮ್ಮ. ಇದು ಕ್ಯಾಂಪಿಂಗ್ ಸೆಟ್. ಅಂದ್ರೆ ಈ ಸತಿ ಪಾತ್ರೆ ಮತ್ತೆ ಹಾಲು ಬಿಡೋದು ತಗೋಬೋದಾಗಿತ್ತು. ಪಾತ್ರೆ ತಗೊಂಡು ಹೋಗಿತ್ತಿಲ್ಲ. ನೋಡಿ ಗಾಯ್ಸ್, ನಮ್ಮ ಮನೆ ಕ್ಯಾಟ್ ಎಷ್ಟು ಬುದ್ಧಿವಂತೆ ಅಂದರೆ ಮಾತ್ರ ನೋಡಿ, ಇದುವರೆಗೂ ನಮ್ಮ ಮನೆಗೆ ಬಂದಾಗ್ಲಿಂದ ಎಲ್ಲೂ ಏನು ಗಲೀಜು ಮಾಡೇ ಇಲ್ಲ. ಶೆಡ್ಡಿಗೆ ರಾತ್ರಿ ಹೊತ್ತು ಶೆಡ್ಡಲ್ಲಿ ಬಿಡ್ತೀವ, ಶೆಡ್ಡಲ್ಲಿ ಒಂಚೂರು ಗಲೀಜು ಮಾಡಲ್ಲ. ಹಿಂಗೆ ರಾತ್ರಿ ಹೊತ್ತು ಗೇಟ್ ಪಿಗ್ ಹಾಕ್ತಿರ್ಬೇಕಾದ್ರೆ ಒಂದ್ಸಲ ಗಾರ್ಡನಿಗೆ ಇಟ್ಕೊಬಿಡ್ತೀನಿ. ಸೊ ಗಾರ್ಡನಿಗೆ ಬಂದಾದ್ಮೇಲೆ ಶೂಸು ಇದೆಲ್ಲ ಮಾಡಿಬಿಟ್ಟು ಕ್ಲೀನಾಗಿ ಮಣ್ಣೆಲ್ಲ ಮುಚ್ಬಿಟ್ಟು ಬರುತ್ತೆ. ನೋಡಿ ಇವಾಗಲೇ ಏನು ಕಲ್ತಿದೆ ಅಂದರೆ ಸೂಪರ್ ಬೆಕ್ಕು. ನೋಡಿ ಫುಲ್ಲು ಕ್ಲೀನಾಗಿ ಗುಂಡಿ ಎಲ್ಲ ಮುಚ್ತೈತೆ. ಓಕೆ ಗೈಸ್, ವ್ಲಾಗನ್ನ ಎಂಡ್ ಮಾಡೋಣ ಗೈಸ್. ಟ್ರಿಪ್ಪು ಹೆಂಗಿತ್ತು? ಬರೀ ಒಂದಿನದ್ದು, ಹಿಂಗೋಗಿ ಹಿಂಗೆ ಬಂದಿದ್ದು ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟು ಯಾವುದಾದ್ರೂ ಪ್ಲೇಸನ್ನು ಕಮೆಂಟ್ ಮಾಡಿ ಗೈಸ್. ಮಾನ್ಸೂನ್ ಕಾರಲ್ಲಿ ಫ್ಯಾಮಿಲಿ ಜೊತೆ ಹೋಗೋ ಅಂಥದ್ದು ಪ್ಲೇಸು ಕಮೆಂಟ್ ಮಾಡಿ, ಅಲ್ಲಿಗೆ ಹೋಗುವ. ಏನಂತೀಯಮ್ಮ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್, ಟಾಟಾ, ಬೈ ಬಾಯ್.